ಕಬಿನಿ ಹಿನ್ನೀರು ಜಮೀನಿನಲ್ಲಿ ಅಕ್ರಮ ಮಣ್ಣು ಸಾಗಾಟ, ರೈತರ ಪ್ರತಿಭಟನೆ, ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಎಚ್.ಡಿ. ಕೋಟೆ ತಾಲೂಕು ಕಬಿನಿ ಹಿನ್ನೀರು ಹೆಬ್ಬಳ ಜಲಾಶಯ ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡ್ತಾ ಇರುವ ವಿರುದ್ಧ ಕರ್ನಾಟಕ ರೈತ ಹಸಿರು ಸೇನೆ ಪ್ರತಿಭಟನೆ ನಡೆಸಿದೆ. ಆದರೆ ಗಡಿಯನ್ನ ಗುರುತಿಸಿ ಟ್ರೆಂಚ್ ನಿರ್ಮಾಣ ಮಾಡುವಂತೆ ಮನವಿ ಸಲ್ಲಿಸಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅಂತ ಆರೋಪಿಸಿ ರೈತರು ಕಾವೇರಿ ನೀರಾವರಿ ನಿಗಮ ನಿಯಮಿತ ಕಚೇರಿ ಮುಂಭಾಗ ಅಹೋರಾತ್ರಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. 2 ಎಕರೆ ಜಮೀನು ಖರೀದಿಸಿ ಸಾವಿರಾರು ಲೋಡ್ ಮಣ್ಣನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಪೊಲೀಸರಿಗೆ ದೂರು ನೀಡಿದ್ರೂ ಕೂಡ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳದ ಹಿನ್ನೆಲೆ ರೈತ ಮುಖಂಡರು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಪ್ರತಿಭಟನೆ ಕೈಗೊಂಡ ನಂತರ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದರು. ಒಬ್ಬ ಅಕ್ಯೂಸ್ ಬಂದು ನಿಮಗೆ ನೆನ್ನೆ ಅಲ್ಲಿ ಅವಶ್ಯಕತೆ ಏನ್ ಮಾಡಕ್ಕೆ ಅಧಿಕಾರಿಗಳಿಂದ ಅಧಿಕಾರಿಗಳಿಗಲ್ಲ ಸುಮ್ಮನೆ ನಮ್ಮ ಅನ್ನ ಮಾಡಿಸಿದೀವಿ. ಇಲ್ಲ ಸರ್, ಎಲ್ಲ ಸಾಯಂಕಾಲ ನೋಡ್ಬಿಟ್ಟು ಗಾಡಿ ಕೆಲಸ ಇಲ್ಲ ಕೆಮೆ ಇಲ್ಲ ಗೌರವ ಇದೆ ಕೇಳಿ. ಮೇಲೆ ಗೌರವ ಇದೆ ಸಾಹೇಬ್ರೆ ಕೇಳಿ. ಇವರು ಎಲ್ಲಾನು ಮಾಡ್ಕೊಂಡು ಹೋಗಿ ಕೆರೆ ಮಣ್ಣ ಇದು ಡ್ಯಾಮ್ ಮಣ್ಣು ಬನ್ನಿ ಇಲ್ಲ ಅದು 8 ಅಡಿ ಹೈಟು ಮಣ್ಣು ಬಾಂಡದು ಹಾಕಿರೋದು. ಇದು ಕೆರೆ ಬಾಂಡ್ ಇದು. ಇದೆಲ್ಲ ಕೊನೆಯಾರ ಬೆಳೆದ್ಬಿಟ್ಟು ಎಲ್ಲ ನೀರು ಇಟ್ಕೊಂಡಿರೋ ಕೆರೆ ಬಾಂಡ್ ಇದು. ಟೋಟಲ್ 8 ಅಡಿ ಎತ್ತರ ಮಣ್ಣು ಹೊಡೆದಿಲ್ಲ, 6 ಅಡಿ ಮಣ್ಣು ಮಾತ್ರ ಹೊಡೆದಿರೋ ಅಂತ ಫೋನ್ ಅಲ್ಲಿ ಮಾತಾಡ್ತಾರೆ. ಇದು ಟೋಟಲ್ ಒಂದು ಜಾಗ ಬಿಟ್ಟಿದೆ ಸರ್, 1000 ಲೋಡ್ ಮಣ್ಣು ಡೈಲಿ ಅಕ್ಕಪಕ್ಕದವರು ಎಲ್ಲ